ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ಸಾಂಖ್ಯಯೋಗ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಭಗವಂತ ಜ್ಞಾನಯೋಗದ ಬಗ್ಗೆ ತಿಳಿಸಿದ ಮೇಲೆ ಕರ್ಮಯೋಗದ ಬಗ್ಗೆ ನಾನು ಹೇಳ್ತೀನಿ, ಅದರಲ್ಲಿ ಹೇಗೆ ನೀನು ಅರ್ಥ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಕರ್ಮಯೋಗದಲ್ಲಿ ನಿಶ್ಚಯಾತ್ಮಿಕ ಬುದ್ಧಿ ಒಂದೇ ಆಗಿರುತ್ತೆ. ಏನು, ಭಗವಂತನನ್ನ ನಾನು ಪಡಿಬೇಕು ಅಂತ ಇರುತ್ತೆ. ಆದರೆ ಯಾರಿಗೆ ಭೋಗ ಮತ್ತು ಐಶ್ವರ್ಯದಲ್ಲಿ ಆಸಕ್ತಿ ಇರುತ್ತೋ ಅವರು ಮಾತುಗಳಲ್ಲಿ ಬೇಕಾದಷ್ಟು ಮಾತಾಡ್ತಾರೆ. ಆದರೆ ಅವ್ರ ಮನಸ್ಸು ಎಲ್ಲಿರುತ್ತೆ ಅಂತಂದರೆ ಅವರಿಗೆ ಭೋಗ ಮತ್ತು ಐಶ್ವರ್ಯವನ್ನು ಪಡಿಬೇಕು ಅಂತ ಮನಸ್ಸಲ್ಲಿರುತ್ತೆ ಹೊರತು ಅವರಲ್ಲಿ ಭಗವಂತನನ್ನು ಪಡಿಬೇಕು ಅನ್ನುವಂಥ ಒಂದು ನಿಶ್ಚಯಾತ್ಮಿಕ ಬುದ್ಧಿ ಇರೋದಿಲ್ಲ ಅಂತ ಭಗವಂತ ಹೇಳ್ದ. ಮುಂದುವರೆದು ಹೇಳ್ತಾನೆ, ಅರ್ಜುನ, ಎಲ್ಲ ವೇದಗಳು ಕೂಡ ಉಪರ್ಯುಕ್ತ ಪ್ರಕಾರದಿಂದ 3 ಗುಣಗಳ ಕಾರ್ಯರೂಪ ಸಮಸ್ತ ಭೋಗಗಳು ಮತ್ತು ಅವುಗಳ ಸಾಧನಗಳನ್ನು ಪ್ರತಿಪಾದಿಸುವಂಥದ್ದು. ಅಂದರೆ ವೇದಗಳಲ್ಲಿ ಎಲ್ಲ ರೀತಿಯದ್ದು ಇರುತ್ತೆ. 3 ಗುಣಗಳು ಅಂದರೆ ಸತ್ವಗುಣ, ರಾಜಸಗುಣ, ತಾಮಸಗುಣ. ಒಂದೊಂದು ಗುಣದವರು ಕೂಡ ಮಾಡುವಂಥ ಕೆಲಸಗಳು, ಅವರು ಯೋಚನೆ ಮಾಡೋದು, ಅವರ ಸ್ವಭಾವ ಎಲ್ಲ ಬೇರೆ ಬೇರೆ ಆಗಿರುತ್ತಲ್ವಾ. ಸೊ ಅದಕ್ಕೋಸ್ಕರ ಅವರವರಿಗೆ ಬೇಕಾಗಿರುವಂಥ ಭೋಗಗಳು, ಅದಕ್ಕೆ ಮಾಡಬೇಕಾಗಿರುವಂಥ ಸಾಧನೆಗಳೇನು, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಸಾಧನಗಳೇನು ಎಲ್ಲವನ್ನೂ ಕೂಡ ವೇದಗಳು ಹೇಳುತ್ತೆ. ಅದಕ್ಕೋಸ್ಕರ ನೀನು ಈ ಭೋಗಗಳು ಮತ್ತು ಅವುಗಳ ಸಾಧನಗಳಿದೆಯಲ್ಲ ಅದರಲ್ಲಿ ನೀನು ಆಸಕ್ತಿಹೀನನಾಗು. ಯಾವತ್ತೂ ನನಗಿದು ಬೇಕು ಅದು ಬೇಕು ಅಂತ ಅನ್ಕೋಬೇಡ. ಅದರಿಂದ ನೀನು ಆಸಕ್ತಿ ರಹಿತನಾಗು. ಆಮೇಲೆ ಹರ್ಷ ಶೋಕಾದಿ ದ್ವಂದ್ವಗಳಿದೆಯಲ್ಲ ಅದರಿಂದ ಕೂಡ ರಹಿತನಾಗಿ. ಈಗ ಏನಾದರೂ ಸಿಕ್ಬಿಡ್ತು ಅಂತಂದರೆ ಹಿಗ್ಬಿಡೋದು, ನಮ್ಮ ಕೈಯಲ್ಲಿ ನಾವು ಅಂದ್ಕೊಂಡಿದ್ದು ಸಿಕ್ಕಿಲ್ಲ ಅಂತಂದಾಗ ಕುಗ್ಗೋಗೋದು, ಈ ರೀತಿ. ಮತ್ತೇನಾದರೂ ಆದರೆ ತುಂಬ ಖುಷಿ ಪಡೋದು, ಇಲ್ಲ ಅಂದರೆ ಪ್ರಾಣನೇ ಕಳ್ಕೊಳ್ತೀನಿ ಅನ್ನೋಷ್ಟು ಶೋಕ ಪಡೋದು. ಈ ರೀತಿಯ ದ್ವಂದ್ವಗಳು ಬೇಕಾದಷ್ಟಿದೆಯಲ್ಲ, ಅದರಿಂದ ರಹಿತನಾಗಿ ನಿತ್ಯ ವಸ್ತು ಅಂದರೆ ಸದಾ ಇರುವಂತಹ ಪರಮಾತ್ಮನಲ್ಲಿ ನೀನು ಸ್ಥಿತನಾಗು. ಆಮೇಲೆ ಯೋಗಕ್ಷೇಮವನ್ನು ಬಯಸದಿರುವವನು. ನೋಡಿ, ಯೋಗಕ್ಷೇಮವನ್ನು ಅಂದರೆ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಕೂಡ ನಾವು ಯೋಚನೆ ಮಾಡಬಾರ್ದು. ಆಮೇಲೆ ಮನಸ್ಸನ್ನು ನಾವು ಗೆದ್ದಿರ್ಬೇಕು. ಮನಸ್ಸು ಹೇಳಿದಾಗ ನಾವು ಕೇಳಬಾರ್ದು, ನಾವು ಹೇಳಿದಾಗೆ ಮನಸ್ಸು ಕೇಳೋ ರೀತಿ ಇಟ್ಕೊಂಡಿರಬೇಕು ನಮ್ಮ ಮನಸ್ಸನ್ನು. ಈ ರೀತಿ ಎಲ್ಲ ನೀನು ಗುಣ ಹೊಂದಿರೋನಾಗು ಅಂತಂದರೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಭಗವಂತ. ಭೋಗಗಳನ್ನು ಅವುಗಳ ಸಾಧನೆಗಳಲ್ಲಿ ನೀನು ಆಸಕ್ತಿಯನ್ನು ಇಟ್ಕೋಬೇಡ. ಏನೇ ದ್ವಂದ್ವಗಳು ಬಂದರೂ ಅದರಿಂದ ರಹಿತನಾಗಿರು, ನೀನು ಸಮಾನ ಸ್ಥಿತಿಯಲ್ಲಿರು. ಆಮೇಲೆ ಭಗವಂತನಲ್ಲೇ ಸ್ಥಿತನಾಗಿ ಯೋಗಕ್ಷೇಮವನ್ನೂ ಕೂಡ ನೀನು ಬಯಸಬೇಡ. ಮತ್ತು ಮನಸ್ಸನ್ನು ಗೆದ್ದಿರುವಂಥವನಾಗು. ಎಲ್ಲ ಕಡೆಗಳಿಂದಲೂ ಕೂಡ ಪರಿಪೂರ್ಣವಾಗಿರುವಂಥ ಜಲಾಶಯ ಅಂದರೆ ನೀನು ಯಾವ ಕಡೆ ಹೋದರೂ ಅದರಲ್ಲಿ ನಿನಗೆ ಆ ಜಲಾಶಯದಲ್ಲಿ ನೀರು ಎಲ್ಲ ಸಿಗುತ್ತೆ. ಆ ರೀತಿಯ ಜಲಾಶಯನೇ ನಿನಗೆ ಸಿಕ್ಕಿರಬೇಕಾದ್ರೆ ಚಿಕ್ಕ ಜಲಾಶಯದಲ್ಲಿ ಮನುಷ್ಯನಿಗೆ ಏನು ತಾನೇ ಪ್ರಯೋಜನ ಇರುತ್ತೆ ಅಲ್ವಾ? ದೊಡ್ಡದೊಂದು ಜಲಾಶಯನೇ ನಮ್ದಾಗಿರ್ಬೇಕಾದ್ರೆ ಚಿಕ್ಕ ಚಿಕ್ಕ ಜಲಾಶಯಕ್ಕೆ ನಾವು ಹುಡ್ಕೊಂಡು ಹೋಗ್ತೀವಾ? ಇಲ್ಲ ತಾನೆ. ಅದರಿಂದ ನಮಗೆ ಪ್ರಯೋಜನವೂ ಇರೋದಿಲ್ಲ. ಸೊ ಬ್ರಹ್ಮನನ್ನು ತತ್ವದಿಂದ ತಿಳಿದಿರುವಂತಹ ಬ್ರಾಹ್ಮಣನಿಗೆ ಎಲ್ಲ ವೇದಗಳಲ್ಲೂ ಕೂಡ ಅಷ್ಟೇ ಪ್ರಯೋಜನ ಇರುತ್ತೆ. ಅಂದರೆ ಅವನಿಗೆ ಬ್ರಹ್ಮ ಅಂದರೆ ಭಗವಂತನನ್ನು ತತ್ವದಿಂದನೇ ತಿಳ್ಕೊಂಬಿಟ್ಟಿರ್ತಾನೆ. ಅವನು ಏನು ಎತ್ತ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅಂದಮೇಲೆ ವೇದಗಳನ್ನು ಓದಿ ತಿಳ್ಕೊಳ್ಳುವಂಥ ಅವಶ್ಯಕತೆನೇ ಇರೋದಿಲ್ಲ ಅವನಿಗೆ. ಈಗ ನೋಡಿ, ನಮಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ವಾ, ತತ್ವತಃ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಈಗ ವೇದ ಪುರಾಣಗಳನ್ನೆಲ್ಲ ಓದ್ತಾ ಇದ್ದೀವಿ. ಯಾವಾಗ ನಮಗೆ ಗೊತ್ತಾಗ್ಬಿಡುತ್ತೋ ಇದೆಲ್ಲ ಓದಬೇಕು ಅನ್ನುವಂಥ ನೆಸೆಸಿಟಿನೇ ನಮಗಿರೋದಿಲ್ಲ. ಆಯಿತಾ? ಅದನ್ನು ಹೇಳ್ತಾ ಇದ್ದಾರೆ, ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ, ಅದರ ಫಲಗಳಲ್ಲಿ ಯಾವತ್ತೂ ನಿನಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರನೇ ನೀನು ಕರ್ಮ ಫಲಗಳ ಕಾರಣನಾಗಬೇಡ. ನೋಡಿ, ಯಾವಾಗ ನಾವು ಫಲಗಳ ಅಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀವೋ ಆಗ ನಾವು ಕರ್ಮ ಫಲಗಳಿಗೆ ಕಾರಣರಾಗ್ತೀವಿ. ಆದರೆ ಯಾವಾಗ ನಾವು ಫಲಗಳನ್ನೇ ಇಚ್ಛೆ ಪಡದೆ ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನೋ ಆವಾಗ ನಮಗೆ ಯಾವುದು ಕರ್ಮ ಫಲಗಳ ಒಂದು ಬಂಧನನೇ ಇರೋದಿಲ್ಲ. ಸೊ ಇಲ್ಲಿ ಅದಕ್ಕೆ ಹೇಳ್ಕೊಡ್ತಾ ಇದ್ದಾನೆ, ನೀನು ಕರ್ಮ ಫಲಗಳಿಗೆ ಕಾರಣನಾಗಬೇಡ, ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ನೀನು ಆಸಕ್ತನಾಗಬೇಡ. ಈಗ ನಾವು ನಮ್ಮ ಕರ್ಮಗಳನ್ನು ಮಾಡ್ತೀವಿ, ಆದರೆ ಫಲಾಪೇಕ್ಷೆಯನ್ನು ಇಟ್ಕೊಂಡು ಮಾಡಬಾರ್ದು. ಆ ರೀತಿ ಒಂದು ಅರ್ಥ. ಆದರೆ ಇನ್ನೊಂದೇನು ಅಂತಂದರೆ, ನಾನು ಕೆಲಸನೇ ಮಾಡಲ್ಲ ಅದರಲ್ಲೂ ಕೂಡ ನಿನಗೆ ಆಸಕ್ತಿ ಇರಬಾರ್ದು. ನನ್ನ ಜೀವನದಲ್ಲಿ ಪ್ರತಿನಿತ್ಯ ನನಗೇನು ಕೆಲಸ ಮುಂದುಗಡೆಯಿಂದ ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ.
ಕರ್ಮ ಮಾಡೋದ್ರಲ್ಲಿ ಅದರಲ್ಲಿ ಪ್ರತಿಫಲ ಬರುತ್ತಲ್ಲ ಅದರಲ್ಲೂ ಆಸಕ್ತನಾಗಬೇಡ, ಮತ್ತು ಕರ್ಮ ಮಾಡೋದೇ ಇಲ್ಲ ಅನ್ನೋದ್ರಲ್ಲೂ ಕೂಡ ನೀನು ಆಸಕ್ತಿಯನ್ನು ಇಟ್ಕೋಬೇಡ. ಈಗ ಕೆಲವರು ಆ ರೀತಿ ಇರ್ತಾರೆ, ಏನಪ್ಪ ನಾನೇನು ಮಾಡೋದಿಲ್ಲ, ಈ ಬಂಧನ ಬರುತ್ತೆ ಅಂತಾನೆ ನಾನೇನು ಮಾಡೋದಿಲ್ಲ ಸುಮ್ಮನೆ ಇರ್ತೀನಿ ಅಂತ ಹೇಳ್ತಾರಲ್ಲ, ಅದು ಕೂಡ ಒಂದು ಥರ ಆಸಕ್ತಿನೇ. ಅದಕ್ಕೆ ಪ್ರತಿನಿತ್ಯ ಇಂಥದ್ದೇ ಅಂತಲ್ಲ, ಏನೇ ಕೆಲಸ ಬಂದರೂ ಕೂಡ ಅದನ್ನು ನನಗೆ ಭಗವಂತ ಕೊಟ್ಟಿರುವಂಥ ಕೆಲಸ ಅಂತ ತಿಳ್ಕೊಂಡು ನನ್ನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದುವರೆದು ಹೇಳ್ತಾನೆ ಭಗವಂತ, ಧನಂಜಯನೇ, ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಮತ್ತು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಬುದ್ಧಿಯವನಾಗಿ ಯೋಗದಲ್ಲಿ ಸ್ಥಿತವಾಗಿರುವಂಥ ಕರ್ತವ್ಯ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಧನಂಜಯ ಅಂತ ಹೇಳಿದ್ದಾನೆ ಅಂದರೆ ಹಣವನ್ನೇ ಗೆದ್ದಿದ್ದವನವನು. ಅವ್ರ ಅಣ್ಣ ಯುಧಿಷ್ಠಿರ ಇದ್ದಾನಲ್ಲ, ಅವನು ಯಾಗವನ್ನು ಮಾಡಬೇಕಾದ್ರೆ ಬೇಕಾದಷ್ಟು ಹಣವನ್ನು ಸಂಗ್ರಹ ಮಾಡಬೇಕಾಗಿರುತ್ತೆ. ಸೊ ಆಗ ಅವನು ಅದನ್ನೆಲ್ಲ ತಂದ್ಕೊಟ್ಟಿರ್ತಾನೆ, ಬೇರೆ ರಾಜರನ್ನೆಲ್ಲ ಗೆದ್ದು. ಅದಕ್ಕೆ ಅವನನ್ನು ಧನಂಜಯ ಅಂತ ಹೇಳ್ತಾರೆ. ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಸಿದ್ಧಿ ಅಸಿದ್ಧಿ, ನಿನಗೆ ನೀನು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಬಿಡುತ್ತೋ ಅದರಲ್ಲೆಲ್ಲ ಸಮಾನ ಬುದ್ಧಿಯವನಾಗಿ ಯೋಗದಲ್ಲಿ ಸ್ಥಿತವಾಗಿರುವಂಥ ನೀನು ಕರ್ತವ್ಯ ಕರ್ಮವನ್ನು ಮಾಡು. ಸಮತ್ವ ಅನ್ನೋದಿದೆಯಲ್ಲ ಅದೇ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಈ ಸಮತ್ವರೂಪಿ ಬುದ್ಧಿ ಯೋಗದಿಂದ ಸಕಾಮ ಕರ್ಮ ಅನ್ನೋದು ಅತ್ಯಂತ ನಿಮ್ನ ಶ್ರೇಣಿಯದ್ದಾಗಿದೆ. ಇಲ್ಲಿ ನೋಡಿ, ಸಮತ್ವರೂಪಿ ಬುದ್ಧಿಯೋಗ ಎಲ್ಲ ಏನು ಬಂದರೂ ಅದನ್ನು ಸಮಾನ ಸ್ಥಿತಿಯಲ್ಲಿ ನೋಡುವಂಥದ್ದು, ಅಂಥದ್ದನ್ನು ಮಾಡು. ಅದರ ಮುಂದೆ ಈ ಸಕಾಮ ಕರ್ಮ ಅನ್ನೋದಿದೆಯಲ್ಲ ಅದು ತುಂಬಾ ಕೆಳಮಟ್ಟದ್ದು. ಅದಕ್ಕೋಸ್ಕರ ಧನಂಜಯನೇ, ನೀನು ಸಮತ್ವ ಬುದ್ಧಿನಲ್ಲೇ ರಕ್ಷಣೆಯ ಉಪಾಯವನ್ನು ಹುಡುಕು. ಅಂದರೆ ಈಗೇನೋ ಒಂದು ಪರಿಸ್ಥಿತಿ ಬಂದಿದೆ ಅಂತ ಇಟ್ಕೋ, ಅದರಲ್ಲಿ ನೀನು ಬೇರೆ ಇನ್ಯಾವುದೋ ರೀತಿಯಲ್ಲಿ ಹೋಗಬೇಡ, ನೀನು ಸಮತ್ವ ಬುದ್ಧಿಯಲ್ಲಿ ನೀನು ಈಗ ಉಪಾಯವನ್ನು ಮಾಡು. ಯಾಕೆ ಅಂತಂದರೆ ಫಲದ ಕಾರಣನಾಗ್ತಾನಲ್ಲ ಅವನು ಅತ್ಯಂತ ದೀನನಾಗಿರ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದ ನೋಡಿ. ಇದೆಲ್ಲ ನಮಗೆ ಹೇಳ್ತಾ ಇರೋದು, ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಯಾವ ರೀತಿ ಮಾಡಬೇಕು, ಅದರಲ್ಲಿ ಆಸಕ್ತಿ ಇರಬಾರ್ದು. ಇದಾಗ್ಬಿಟ್ರೆ ನಾನು ಖುಷಿ ಪಡೋದು, ಆಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದು, ಇದು ಯಾವುದೂ ಇರಬಾರ್ದು. ನಾನು ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಅದು ನನಗೆ ಕರ್ತವ್ಯ ಅಂತ ಭಗವಂತ ಕೊಟ್ಟಿರೋ ಕೆಲಸ ಅಂದ್ಕೊಂಡು ಮಾಡ್ತಾ ಹೋಗ್ಬೇಕು ಅಷ್ಟೇ ಹೊರತು ಏನಾದರೂ ಅದನ್ನು ಸಮಾನ ರೀತಿಯಲ್ಲಿ ತಗೊಳ್ಳುವಂಥ ಒಂದು ಮನಸ್ಸನ್ನು ಇಟ್ಕೊಂಡಿರಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.